ನಮಸ್ಕಾರ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ. ನೋಡ್ರಿ, ಈ ಆನಾಪಾನಸತಿ ಧ್ಯಾನ ನಮಗೆಲ್ಲ ಹೇಗೆ ಯಾವುದೋ ಮೂಲದಿಂದ ದೊರಕ್ತಲ್ಲ, ಈ ದೊರಕಿದ ಆನಾಪಾನಸತಿ ಧ್ಯಾನನ ನಾವು ಪ್ರತಿದಿನ 1 ಗಂಟೆ ಧ್ಯಾನ ಮಾಡ್ತೀವಿ. ಹಾಗೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸಜ್ಜನ ಸಾಂಗತ್ಯ ಇದರಲ್ಲಿ ಭಾಗವಹಿಸ್ತೀವಲ್ಲ, ಇದೇ ನಾವು ಈ ಭಾಗವಹಿಸೋದು, ಈ ಧ್ಯಾನ ಮಾಡೋದು ಇಷ್ಟೇ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿವಿ. ಆದ್ರೆ ಗುರುಗಳು ಇದು ಹರಿಸರು ತುಮಕೂರಲ್ಲಿ ಕಾರ್ಯಾಗಾರದಲ್ಲಿ ಹೇಳಿದ್ರಲ್ಲ, 24ನೇ ತಾರೀಕು, ನವಂಬರ್ 24ನೇ ತಾರೀಕಿನಾಗ ಅವತ್ತು ಏನು ತಿಳಿಸಿದ್ರು ಗುರುಗಳು, ನೀವು 1 ಗಂಟೆ ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡಿ ಪ್ರತಿದಿನ ಹೇಗಿರ್ತೀರಿ, ಹೇಗೆ ಆಚರಣೆ ಮಾಡ್ತೀರಿ ನೀವು ಅಂತ ಹೇಳ್ಕೊಟ್ಟಿದ್ರಲ್ಲ. ಆ ಧ್ಯಾನ ಶಕ್ತಿನ, ಆ ಚೈತನ್ಯ ಶಕ್ತಿನ ಹೇಗೆ ನೀವು ಬಳಸ್ಕೊತೀರಿ, ಆ ಧ್ಯಾನ ಶಕ್ತಿನ ಹೆಚ್ಚಿಗೆ ಸೋರಿಕೆ ಆಗದಿರಂಗೆ ಹೇಗೆ ನೋಡ್ಕೊಬೇಕು ನಾವು. ಖರ್ಚು ಮಾಡ್ತೀವಲ್ಲ ನಾವು ಆ ಶಕ್ತಿನ, ಮಾತುಗಳಿಂದ ಮೂಲಕ, ಆಲೋಚನೆಗಳ ಮೂಲಕ ಮತ್ತು ಕೆಲಸಗಳ ಮೂಲಕ ನಾವು ಏನು ಮಾಡ್ತೀವಿ, ಆ ಧ್ಯಾನ ಶಕ್ತಿನ ನಮ್ಮ ಸೋರಿಕೆ ಆಗ್ತಾ ಇರ್ತೈತಿ. ಆ ಸೋರಿಕೆ ಆಗದಿರಂಗೆ ಇನ್ನೂ ಧ್ಯಾನ ಶಕ್ತಿಯನ್ನು ಪಡ್ಕೊಂಡು ಆ ಶಕ್ತಿನ ಸೋರಿಕೆ ಆಗದಿರುವಂಗೆ ನಾವು ಹೇಗಿರಬೇಕು ಅಂತ ಗುರುಗಳು ನಮಗೆ ಹರಿಸರ ಅಲ್ಲಿದೆ ತುಮಕೂರಲ್ಲಿ ತಿಳಿಸಿದ್ರಲ್ಲ, ಅದನ್ನು ನೋಡಿ ನಾವು ಎಷ್ಟು ಆಶ್ಚರ್ಯ ಆಗಿದ್ವಲ್ಲ. ಹಾಗಾಗಿ ಇವಾಗ ಮತ್ತೊಂದು ಅವಕಾಶ ಬಂದೈತೆ ನಮಗೆ. ಇದೇ ಥರ ಇನ್ನೂ ಹೆಚ್ಚಿನ ಉನ್ನತವಾಗಿ ಆ ಶಕ್ತಿನ ಪಡ್ಕೊಂಡಿರೋ ಆ ಶಕ್ತಿನ, ಎನರ್ಜಿನ ಇನ್ನೂ ಚೆನ್ನಾಗಿ ನಾವು ಅದನ್ನು ಕಾಯ್ಕೊಳ್ಳೋದನ್ನು, ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಅವಾಗೂ ತಿಳಿಸಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋ ಅವಕಾಶ ಸಿಕ್ಕದ. ಹೆಂಗೆ, ಯಾವಾಗಂದ್ರೆ ಇದೇ ಯಾವತ್ತು ಫೆಬ್ರವರಿ 9ನೇ ತಾರೀಕಿಗೆ ದಾವಣಗೆರೆಯಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸ್ರಿ. ನೀವು ಬನ್ನಿರಿ, ನಿಮ್ಮವ್ರನ್ನೇ ಎಲ್ಲ ಕರ್ಕೊಂಡು ಬನ್ನಿರಿ. ಅಲ್ಲಿ ವಿಷಯ ಏನಂದ್ರೆ, ಅಂತರ್ದೃಷ್ಟಿ ಬಹಿರ್ದೃಷ್ಟಿ. ಇದ್ರ ಪ್ರಕಾರ ಗುರುಗಳು ನಮ್ಮನ್ನು ಇನ್ನೂ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗನ ತಿಳಿಸ್ತಾರೆ. ಇನ್ನೂ ಹೆಚ್ಚಿನ ಶಕ್ತಿನ ಪಡೆದುಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬರ್ರಿ, ಈ ಸಂಪೂರ್ಣ ಎಲ್ಲರೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸೋಣ. ಹೆಚ್ಚಿನ ಧ್ಯಾನ ಶಕ್ತಿನ ಪಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂದು ಫೆಬ್ರವರಿ 9ನೇ ತಾರೀಕು ಐತಿ, ದಾವಣಗೆರೆಯಲ್ಲಿ ಐತಿ. ತಪ್ಪದೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು.